ಇವತ್ತು ನಾನು ಗೂಗಲ್ ಮಿಷನಲ್ಲಿ ಡಿಸೈನ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಪೆನ್ ಡ್ರೈವ್ ಅಲ್ಲಿ ಎರಡು ಆಪ್ಷನ್ ಇದಾವೆ. ಇಲ್ಲಿ ಎರಡು ಯಾವುದಕ್ಕಾದ್ರೂ ಹಾಕ್ಬೋದು. ಹಾಕೋಣ. ಇವಾಗ ಪೆನ್ ಡ್ರೈವ್ ಹಾಕಿದ್ದೀನಿ. ಹಾಕಿದ ತಕ್ಷಣ ಒಂದು ರೀತಿ ಸೌಂಡ್ ಬಂತು. ಸೌಂಡ್ ಬಂದಮೇಲೆ ಆಪ್ಷನ್ ಫೋನ್ಗೆ ಹೋಗಬೇಕು. ಆಪ್ಷನ್ ಫೋನ್ಗೆ ಹೋದಾಗ ಪೆನ್ ಡ್ರೈವ್ ಆಪ್ಷನ್ ಬರುತ್ತೆ. ಟಚ್ ಮಾಡಿ ಇವಾಗ ನಮಗೆ ಯಾವ ಡಿಸೈನ್ಸ್ ನೋಡಿ ಫೋಲ್ಡರ್ ಬರುತ್ತೆ. ಇವಾಗ ಯಾವ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡೋಣ. ಈಗ ನಾನು 473 ಈ ಡಿಸೈನ್ ತಗೋತಾ ಇದ್ದೀನಿ. 473 ಎಲ್ಲಿರುತ್ತೆ ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ. ಇದೇ ಡಿಸೈನು. ಈ ಡಿಸೈನ್ ತಗೊಂಡಿದ್ದೀನಿ. ಈ ಡಿಸೈನ್ ನಂಬರು ಇವಾಗ ಡಬಲ್ ಕ್ಲಿಕ್ ಮಾಡಿದ್ರೆ ಡಿಸೈನ್ ಓಪನ್ ಆಯ್ತು. ಇವಾಗ ಸೇವ್ ಮಾಡಬೇಕು ಅಂತಂದ್ರೆ ಇವಾಗ ನೋಡಿ ಒಂದೊಂದೇ ಸೆಲೆಕ್ಟ್ ಆಗ್ತಾ ಇದೆ. ಎಲ್ಲ ಡಿಸೈನ್ ಜಾಸ್ತಿ ಡಿಸೈನ್ ಇದ್ರು ಕೂಡ ಎಲ್ಲಾನು ಸೆಲೆಕ್ಟ್ ಮಾಡಬೇಕು ಅಂದ್ರೆ ಒಂದ್ಸರಿ ಟಚ್ ಮಾಡಬೇಕು. ಇದ್ರಲ್ಲಿ 3 ರೈಟ್ ಮಾರ್ಕ್ ಬರುತ್ತೆ. ಅವಾಗ ನಮ್ಗೆ ಇಲ್ಲಿ ಎಷ್ಟು ಡಿಸೈನ್ಸ್ ಇದ್ರು ಸೆಲೆಕ್ಟ್ ಮಾಡ್ಕೋಬಹುದು. ಎಷ್ಟು ಸೇವ್ ಮಾಡಬೇಕು ಅಂದ್ರೆ ಈ ಆರೆಂಜ್ ಕಲರ್ ಫ್ಲವರ್ನ ಟಚ್ ಮಾಡಿ ಸೇವ್ ಆಗ್ತಾ ಇದೆ. ಅಷ್ಟೇ ಸೇವ್ ಆಗಿದೆ. ಇವಾಗ ಬ್ಯಾಕ್ ಬಟನ್ ಹೋಗ್ಬಿಟ್ಟು ಪೆನ್ ಡ್ರೈವ್ನ ರಿಮೂವ್ ಮಾಡಬೇಕು. ಒಂದು ವೇಳೆ ಪೆನ್ ಡ್ರೈವ್ ಟಚ್ ಮಾಡಬೇಕು. ಇದನ್ನೇನಾದ್ರು ಟಚ್ ಮಾಡಿದ್ರೆ ಪೆನ್ ಡ್ರೈವ್ ಅಲ್ಲಿ ಇರೋ ಡಿಸೈನ್ಸ್ ಎಲ್ಲ ಡಿಲೀಟ್ ಆಗುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು. ಡಿಸೈನ್ ಸೇವ್ ಆದ್ಮೇಲೆ ಬ್ಯಾಕ್ ಹೋಗ್ಬಿಟ್ಟು ಪೆನ್ ಡ್ರೈವ್ನ ರಿಮೂವ್ ಮಾಡಬೇಕು.